ನಮ್ಮಕ್ಕ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಅಲ್ಲ ನಮ್ಮಕ್ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಒಂದ್ ಹೋಟ್ಲಿಕ್ಕಮ್ಮ ಹೋಟ್ಲಾಗ ನಾವ್ ಕೆಲಸ ಮಾಡ್ತೀವಿ ಅಂತ ಆದ್ರೆ ಅಮ್ಮನ್ ಕೇಳೋದೇ ಇಲ್ಲ. ಮ್ಯಾಟ್ರ್ ಏನಂತ ಹೇಳಿದ್ರೆ ನಮ್ ಕೋಳಿಗಳ್ಕ ಇದು ರೋಗ ಬಂದ್ಬಿಟ್ಟೈತೆ ಅಂದ್ರೆ ಜ್ವರ ಬಂದಿತ್ತು, ಮೊನ್ನೆ ಮಾತ್ರ ಎಲ್ಲ ಹಾಕಿದೀವಿ. ಸೊ ಇವಾಗ ಹಂಗ ಇದಾಗೈತೆ. ಇದು ಮಾತ್ರ ಗುಬೆ ನನ್ ಮಗಂದು ಕುತ್ಕೊಂಡೈತೆ. ಅವಳು ನೋಡಿ ಅದು ನಾನು ನಮ್ಮ ಮನೇಲಿ ಜೊನೆ ತಾನೆ ಬೇಯಿಸಿದ್ರು. ಸೊ ಅದನ್ನೆಲ್ಲ ಬಿಡಿಸ್ಬಿಟ್ಟು ಕೋಳಿಗಳಿಗೆ ಹಾಕ್ದೆ, ಅದೆಲ್ಲ ತಿಂದಾಯ್ತು. ಅದ್ರದ್ದು ಬರೀ ಅದೇನು ಇರ್ತೈತಲ್ಲ ಅದು ಅದು ಇದು ಜೋಳ. ಸೊ ಅದು ಬರೀ ಜೋಳದ ಇರ್ತೈತಲ್ಲ ಅದನ್ನ ತಿಂತಾವ. ಊಟನೇ ತಿಂತಿಲ್ಲ ಗೈಸ್, 3 ದಿನದಿಂದ ಪಾಪ. ಏನ್ ಹಿಂಗ್ ಗೊತ್ತಾದೆ ಗಾಡಿ ಬೆಳಗ್ಗೆನೆ ಯಮ್ಮಕ್ಕಂದಿ ಒಳಗ್ಲಿಕ್ಕೆ ಎಲ್ಲ ಗೈಸ್ ಇವ್ರು ಮೂವರ್ಗೂ ಸೇರಿಸಿ ರೈಸು ಮತ್ತೆ ಮೊಟ್ಟೆ ಬೇಯಿಸಿ ಕಲಸಿ ಇಕ್ಕಿರೋದು ತಿಂದವಳೆ. ಇವಾಗ ಏನೂ ತಿಂದೇ ಇಲ್ಲ, ಒಂದು ವರ್ಷದಿಂದ ಅನ್ನಂಗೆ ಇದನ್ನ ತಿಂತಾವಳೆ ಬಿತ್ರ ಮುಂಡೆ. ಅದೇನೋ ಅರ್ಚ್ತೈತೆ ಗೈಸ್. ಮೇ ಬಿ ಇದು ಅಳಿಲ್ಲ ಅನ್ಕತ್ತೀನಿ. ನನ್ನ ಮಕ್ಕಳು ನೋಡ್ರಿ ಹೆಂಗ್ ನೋಡ್ತಾವ್ರೆ, ಬಿಟ್ರೆ ಹಿಡ್ಕೊಂಡು ಸಾಯಿಸಿ ಬಿಡ್ತಾವ, ಹಂಗ್ ನೋಡ್ತಾವೆ. ಇಲ್ಲಿ ಗೈಸ್ ಇದು ಶೆಡ್ ಐತಲ್ಲ, ಇದು ಚಿಕ್ಕದು ನಮ್ಮ ಮನೆ ಹತ್ರ. ಇದ್ರಲ್ಲಿ ಮಾತ್ರ ತುಂಬಾ ಅಳಿಲೈತೆ ಗೈಸ್, ಮರಿಗಳು ಮಾಡ್ಕೊಂಡೈತೆ ಅದು. ಅದನ್ನ ಮಳೆ ಅಂಗಡಿ ಪೆಟ್ಟಂಗಡಿ ಗೈಸ್, ಅಲ್ಲೆಲ್ಲ ಬೇರೆ ಕಡೆ ಹಾಕೊಂಡಿದ್ವಿ, ಅವಾಗಿಂದ ತಂದಿಲ್ ಬಿಸಾಕಿದ್ವಿ. ಬಟ್ ನಮ್ಮಮ್ಮನ್ ಮಾರ್ಬೇಕು ಅನ್ಕೊಂಡ್ಲು. ಅಂದ್ರೆ ಒಂದಷ್ಟು ಜನ ಬಂದಿದ್ದು, ನಮ್ಮ ಅಮ್ಮನ ಹೇಳಿದ ರೇಟ್ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರು ಹೇಳಿದ ರೇಟ್ ನಮ್ಮ ಅಮ್ಮನಿಗೆ ಇಷ್ಟ ಆಗಿಲ್ಲ. ಸೊ ಇವಾಗ ಇಲ್ಲೇ ಬಿದ್ದೈತೆ. ಇವಾಗ ನಮ್ಮ ಅಮ್ಮನ್ ಕಡಿಮೆ ರೇಟಕ್ಕೆ ಮಾಡ್ತೀನಿ ಅಂದ್ರೆ ಯಾರೋ ತಗತಾ ಇಲ್ಲ ಗೈತಿಲ್ಲ ಪಾಪ, ಏನೋ ಮಾಡೋಕ್ಕಾಗಲ್ಲ. ಆಗಲಿ ನಾನು ಏನಿಲ್ಲ ಅಳಿಲ್ಲ ಅಂತ ನೋಡಿ ಅದಕ್ಕೇನೆ ನನ್ನ ಮಕ್ಕಳು ಹಿಂಗ್ ಆಡ್ತಾ ಇರೋದು. ಏ ಕರಿಯಾ ಗೈಸ್ ಇವನು ಡಾಲಿ ಗೈಸ್, ಇವಳು ಲೂಸಿ, ಇವಳು ಮಕ್ಕಳು. ಇವ್ರಿಬ್ರು ಹೇಳದ್ ಮಾತು ಕೇಳ್ತಾರೆ. ಅಂದ್ರೆ ಇವ್ರಿಬ್ರಿಗೂ ಬುದ್ಧಿ ಕಳ್ಸೋರು ಚಿಕ್ಕ ವಯಸ್ಸಿಂದ. ಸೊ ಅದು ಅವನಲ್ಲ, ಅವನು ನಮ್ ಲೂಸಿ ಹುಟ್ಟಿರೋನು. ನನ್ನ ಮಗನಿಗಿರೋ ಗೊಪ್ಪು ಇನ್ಯಾರಿಗೂ ಇಲ್ಲ ಗೈಸ್. ನಮ್ಮ ಅಮ್ಮನ ಹತ್ರ ದಿನ ಉಗಿಸ್ಕೊಂತಾನೆ, ಒಡ್ಸ್ಕೊತಾನೆ. ಹೇಳದ್ ಮಾತನ್ನೋದು ಕೇಳಲ್ಲ. ದೇವರ್ಸಿ ನನ್ನ ಮಗನ ಅವಂದೇ ಆಗ್ಬೇಕೆಲ್ಲಾನು. ರೋಡಾಗ ಹೋಗೋರು ಬರೋನೆಲ್ಲ ಬಗ್ದು ಕಾಯ್ತಾನೆ. ಅವರು ಕಲ್ಲು ಕೋಲು ಎತ್ಕೊಂಡು ಹೊಡಿತಾರೆ. ಓಕೆ ಗೈಸ್, ನಮ್ಮ ಸಾಮಾನುಗಳಲ್ಲಿ ಬಿದ್ದಾವೆ, ನಾವು ಹೋಗಿ ಉಜ್ಬೇಕು. ಉಜ್ಬಿಟ್ಟು ನೆಕ್ಸ್ಟು ಸಿಗ್ತೀನಿ, ಬಾಯ್. ನಮ್ಮ ಅಮ್ಮನು ಊರಿಗೆ ಹೋಗಿದ್ಲು ಅಂತೇಳ್ಬಿಟ್ಟು ಅಲ್ಲಿ ಬಿರಿಯಾನಿ ತಿಂದ್ಲಂತೆ. ಬಿರಿಯಾನಿ ತಿಂದ್ಬಿಟ್ಟು ಇಲ್ಲಿ ಚಿಕನ್ ತಗೊಬಂದು ಇಟ್ಕೊಳ್ಳೆ. ಚಿಕನ್ ತಗೊಂಡು ಇಟ್ಬಿಟ್ಟು ಕುದಿನ ಸೊಪ್ಪು ತಕಮ್ಮ ಹೋಗು ಅಂತ ನಂಗೆ ಹೇಳ್ತಾವಳೆ. ನಂಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಗಾಯ್ಸ್. ನನ್ನ ತಂಗಿ ಬಸ್ ಸ್ಟ್ಯಾಂಡಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನನ್ನ ತಂಗಿ ನಿಮ್ ಬೇಡ ಹೋಗು ಅಂತ ಅರ್ಧ ದಾರಿಯಲ್ಲೇ ನಿಲ್ಸ್ಬಿಟ್ಲು. ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿದ್ದು ಗಣ ಕಡೆ ಗೈಸ್, ಅನ್ಯಾವಾಗ ಒಂದು ಬಾಳೆ ಬಿದ್ದುಬಿಟ್ಟಿದ್ವಿ. ಆ ಕಡೆ ಮೊನ್ನೆ ಸರಿ 2 ಬಿದ್ದೋಗಿತ್ತು. ಸೊ ಅದನ್ನ ಕಿತ್ತು ಬಿಸಾಕಿದ್ವಿ. ಇವತ್ತು ಇದು ನೋಡಿದ್ವಿ. ಇವಾಗ ಒಂದು ಬಾಳೆಗೊನೆ ಹೋಯ್ತು. ಅದಕ್ಕೆ ಗೈಸ್ ಒಂದೇ ಜಾಗದಲ್ಲಿ ಜಾಸ್ತಿ ಬಾಳೆಗೊನೆನ ಇಟ್ಟಿರ್ಬಾರ್ದು. ಅದು ಹೆಂಗೆ ಗಾಳಿ ಬಿಸ್ತೈತೆ ಅಂತ ಹೇಳಿದ್ರೆ, ಇದು 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 ಇನ್ನೊಂದೈತೆ ನೋಡಿ ಗೈಸ್, ಇದೈತಲ್ಲ ಮೇ ಬಿ ಅದು ಬಿದ್ದೋತೈತೆ. ಉಳ್ಕೊಂಡ್ರೆ ಇವೆರಡು ಏನಾದ್ರು ಉಳ್ಕೋಬೋದು ಅಷ್ಟೇ. ಇನ್ನು ಈ ಕಡೆ ಗೊತ್ತಿಲ್ಲ, ಈ ಪಾಟಿ ಗಾಳಿ ಬಿಸ್ತಾ ಐತೆ. ನೋಡ ಉಳಿಯೋದು ಉಳ್ಕಂತು ಹೋಯ್ತು ಅಷ್ಟೇ. ಸೊ ಅನ್ಯಾಯ ಒಂದು ಬಿದೋಗದೆ ಗಾಯ್ಸ್. ಸೊ ಹೂಗಳು ಉಡ್ಸ್ಬೇಕಿತ್ತು, ಹೂಗಳು. ಬಟ್ ಹೂಗಳು ಎಲ್ಲ ಕಡಿಮೆ ಆಗ್ಬಿಟ್ಟೈತೆ ಗೈಸ್. ಈಗ ಇನ್ನೇನು ಕೊನೆ ಆತ ಬಂದೈತೆ. ನಮ್ಮ ಅಮ್ಮನ ಮಾರ್ಕೊಳೋಳು ಯಾವಾಗ್ಲೂ, ಇವಾಗ ಮಾರ್ಕೊತಾಳಂತಲ್ರಿ. ಇವಾಗ ಎಲ್ಲ ಕೊನೆ ಆತ ಬಂದದೆ. ಇವಾಗ ನಮ್ಕ ಹೂಗಳು ಬಿಡ್ಸೋ ಕೆಲಸ ಐತೆ. ಬನ್ನಿ ಬಂದು ಹೂಗಳು ಬಿಡಿಸ್ಬೇಕು. ನಮ್ಮಮ್ಮ ಬಿರಿಯಾನಿ ಮಾಡ್ತಾ ಇರೋ ಕಾರಣದಿಂದ ನಾವು ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳು, ಕರೆಂಟ್ ಹೊಲ್ಟೋಯ್ತು. ಯಾವನ್ ಮೆಣಸಿಗೆ ಎತ್ಕೊಂಡಾರಮ್ಮ, ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮಟ ಇಕ್ಕರಬೇಕಂತೆ. ಕರೆಂಟ್ ಹೊಲ್ಟೋಗಿರುವ ಕಾರಣದಿಂದ ನಾವು ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ. ಕರೆಂಟ್ ಬಂದ್ಮೇಲೆ ಮುಂದುವರ್ಸೋಣ. ಓಕೆ ಗೈಸ್, ಇವಾಗ ನಾವು
ಚಿಕನ್ ಮ್ಯಾರಿನೇಟ್ ಮಾಡೋಣ. ಅದಕ್ಕೆ ನಮಗೆ ಬೇಕಾಗಿರುವ ಸಾಮಗ್ರಿಗಳು ಏನ ಅಂತ ಹೇಳಿದ್ರೆ ಒಂದೊಂದು ಹೇಳ್ತಾ ಹೋಗ್ತೀವಿ, ನೋಡ್ಕೊಳ್ಳಿ. ಫಸ್ಟ್ ನಾವು ಚಿಕನ್ ಒಳಗಡೆ 2 ಏಲಕ್ಕಿ ಬುಡ್ಡೆ ಹಾಕೋಬೇಕು. ಅದಾದ್ಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, 1 ನಿಂಬೆಹಣ್ಣು, 1 ಮೊಸರು ಪ್ಯಾಕೆಟು, ಮತ್ತೆ ಬಿರಿಯಾನಿ ಮಸಾಲ ಎಲ್ಲಾನು ಸೈಡ್ ಇಟ್ಕೊಂಡಿರ್ಬೇಕು. ನಮ್ಮ ಅಮ್ಮನ ಹಾಕೋಷ್ಟೊತ್ತಿಗೆ ನಾಳೆ ಬೆಳಿಗ್ಗೆ ಆತೈತಿ. ಓಕೆ, ಇದು ಗರಂ ಮಸಾಲ ಸ್ವಲ್ಪ ಹಾಕೊಳ್ಳಿ. ನೆಕ್ಸ್ಟ್ ಬಿರಿಯಾನಿ ಮಸಾಲ ಹಾಕಬೇಕು. ಇವೆಲ್ಲ ಪ್ಯಾಕೆಟ್ ಇದೆ, ಮನೇದೇನು ಇಲ್ಲ. ಮನೇದು ಬರೀ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಮಾತ್ರನೇ ಮನೇಲಿರೋದು. ನಮ್ಮಮ್ಮ ಮಾಡ್ತಾರೆ ಅವಾಗ ಅಂದ್ರೆ ಗರಂ ಮಸಾಲೆ ಎಲ್ಲ ಆಗೋಗ್ಬಿಟ್ಟೈತಿ. ಸಂತೆಗೆ ಹೋಗಿ ಅದೇ ಕೆಲ್ಸಕ್ಕೆ ತಗೊಬಂದು ಗರಂ ಮಸಾಲ ಮಾಡ್ಕೋಬೇಕು ಹೋಮ್ ಮೇಡ್. ಇವಾಗ ನೆಕ್ಸ್ಟು ಮೊಸರು ಹಾಕೋಬೇಕು ಗೈಸ್. ಇದು 1 kg ಮಾಡ್ತಾ ಇರೋದು. 1 kg ಮಟನ್ ಐತೆ, ಚಿಕನ್ ಐತೆ. 1 kg ಚಿಕನ್ಕ ಒಂದು ಫುಲ್ಲು ಚಿಕ್ಕದು 10 ರೂಪಾಯಿ ಪ್ಯಾಕೆಟ್, 100 ಗ್ರಾಮ್ ಅಂತೆ ಗೈಸ್. ಓಕೆ, ನೆಕ್ಸ್ಟು ನಿಂಬೆಹಣ್ಣು ಕೊಯ್ದು ಅದ್ರ ಪ್ರಾಣ ತೆಗ್ದಾಕ್ಬೇಕು ಅಷ್ಟೇ ಇವಾಗ. ಸೊ ಅದ್ರಲ್ಲಿ 100% ಬರಲ್ಲ, ಎಷ್ಟು ಬಂದ್ರೆ ಅಷ್ಟು ಹಿಂದ್ಕೊಳ್ರಿ. 1 ಸ್ಪೂನ್ ಅರ್ಶಿನ ಪುಡಿ ಗೈಸ್. ನಮ್ಮ ಮನೆಗೆ ಮೇನ್ ಉಪ್ಪೇ ಇಲ್ಲ ಗೈಸ್, ಉಪ್ಪಾಗೋಗ್ಬಿಟ್ಟೈತೆ. ಉಪ್ಪೇ ತಗೊಬಂದಿಲ್ಲ ನಾನು. ಈಗ ಏನ್ ಮಾಡಿ ಸಾಯಿದೆ, ನಾನೇ ಹೋಗ್ಬೇಕು ತಿರ್ಗಾ ಅಂಗಡಿಗ. ಇಲ್ಲ ಗೈಸ್, ಉಪ್ಪು ಪೆದ್ದಾನ್ಲು ಪುಡಿ ಅಂಗಡಿಗೆ ಹೋಗ್ಬೇಕು ಇವಾಗ. ಓಕೆ, ಅಂಗಡಿ ಕೊಡ್ಬರ್ತೀನಿ. ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಎಲೆ ಸೋಂಪು ಅದೆಲ್ಲ ಹಾಕವ್ರೆ. ಅದೆಲ್ಲ ಹಾಕಿ ಉಪ್ಪು ಹಾಕಿ ಕಲಸಿಕ್ಕೆ ಮ್ಯಾರಿನೇಟ್ ಮಾಡಬೇಕು ಗೈಸ್. ಅದಾದಮೇಲೆ ಒಂದು 1/2 hour ಬಿಟ್ಟು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ವೆಯ್ಟ್, ನಮ್ಮಮ್ಮ ಅಡುಗೆ ಮಾಡೋದು ಸ್ವಲ್ಪ ಏನೋ ಮಾಡಕ್ಕೆ ಹೋಗ್ತಿದ್ರು ಪಾಪ, ಚೆಲ್ಲ ಬಿಡ್ತೀನಿ ಮಾಡ್ತೀನಿ. ಅದೇ ಇಷ್ಟು ಮಾತ್ರ ನಾನೇ ಚೆಲ್ಲಿದಿದ್ರೆ ಇಷ್ಟೊತ್ತಿಗೆ ತಲೆಕೈ ಮೇಲೆ ಮುಟ್ಟಿರೋದು. ಸಾಯ್ತಾಳೆ ಗೈ ಲಪ್ಪರ್ ಮುಂದೆ ನನ್ನ ತಂಗಿ. ನಮ್ಮ ಅಮ್ಮನು ಆ ಅಮ್ಮಗ್ 1 kg ತಗೊಬಂದು ಬಿರಿಯಾನಿ ಮಾಡಿಕ್ಕೆ ಅಲ್ಲಿ. ಇವಾಗ ಅವಳಕ ಕಬಾಬ್ ಬೇಕು ಅಂದಿದ್ದಕ್ಕ ತಿರ್ಗಾ ಕಾಸು ಕೊಟ್ಟು ಅರ್ಧ kg ತರ್ಸೋಳೆ. ಅವಳ್ದೇನಂತೆ ಗೈಸ್ ಕಾಸು, ತಿರ್ಗಾ ಅರ್ಧ kg ಕಾಸು ಹೆಂಗುಂಟು. ಇವ್ರಿಬ್ರು ಸೇರ್ಕೊಂಡು ಸ್ಕ್ಯಾಮ್ ಮಾಡ್ತಾರೆ ಗೈಸ್ ಮನೆಯಲ್ಲಿ. ನಾನು ಒಬ್ಳೆ ಪಾಪಿ ಪರದೇಸಿ. ನಾನು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ಮನೆಗ. ನಾವೇನಾದ್ರು ಕೇಳ್ಬಿಟ್ರೆ ಮಾಡಲ್ಲ ಗೈಸ್, ಯಾವತ್ತೂ ಮಾಡಿಲ್ಲ. ಇವಾಗ ಕಬಾಬು ಬಿರಿಯಾನಿ ಎರಡು ಎಂಜಾಯ್ ಪಾಂಡವು ಗೈಸ್. ನಾವು ಇವಾಗ ತಾನೇ ಫ್ರೆಶ್ ಆಗಿ ಬಂದಿದ್ದೀವಿ. ಇವಾಗ ನಮ್ಮ ಅಮ್ಮಂಕ ಅಡುಗೆ ಮಾಡೋದ್ರಲ್ಲಿ ಹೆಲ್ಪೇನ್ ಮಾಡಲ್ಲ ಗೈಸ್, ವಿಡಿಯೋ ಮಾಡ್ಬೇಕು, ನನ್ನ ಕಂಟೆಂಟ್ ಬೇಕು. ಅದಕ್ಕೆ ನಮ್ಮ ಅಮ್ಮಂಕ ನಾನು ಬರಗಂಟ ಮಾಡಬೇಡ ಅಂದಿದ್ದೆ. ಸೊ ಅವ್ರು ವೇಟ್ ಮಾಡ್ತಾ ಇದ್ರು. ಓಕೆ ಗೈಸ್, ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡುವ. ಇನ್ನೊಂದು ಮ್ಯಾಟ್ರ್ ಏನಂತ ಹೇಳಿದ್ರೆ, ನಮ್ಮ ಅಮ್ಮನು ಲೈಕ್ ನಾವು ಮನೇಲಿ ನಾರ್ಮಲ್ ಆಗಿ ಮಾತಾಡೋದು ತೆಲುಗು ಗೈಸ್. ಅದಕ್ಕೆ ನಮ್ಮಮ್ಮ ಬರೀ ತೆಲುಗೇ ಮಾತಾಡ್ತಾ ಇತ್ತಲ್ಲ. ಅದಕ್ಕೆ ಇವತ್ತು ಈ ಬಿರಿಯಾನಿ ಕಬಾಬ್ ಮಾಡೋದು ಫುಲ್ ಪ್ರೊಸೆಸ್ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ನಮ್ಮಮ್ಮನು ಕನ್ನಡದಲ್ಲೇ ಮಾತಾಡ್ಬೇಕು. ಇವಾಗ ಹೇಳಮ್ಮ ಪ್ರೊಸೆಸ್ ಮಾತಾಡು. ಆಯ್ತು ಮಾತಾಡಮ್ಮ. ಏನ್ ಮಾತಾಡ್ಬೇಕೆ? ಏನ್ ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ದಿ ಅದೇ ಮಾತಾಡೋ. ಹೇಳಿ ಇವಾಗ ಏನ್ ತೊಳ್ಕಂತ ಇದ್ದೀನಿ ಮಾಡ್ತಾ ಇದ್ದೀನಿ ಅಂತ. ಕೊತ್ತಂಬರಿ ಸೊಪ್ಪು ಕುದಿನ ತೊಳ್ಕೊಂತ ಇದ್ದೀನಿ ನೋಡಿ ಗೈಸ್. ಅಷ್ಟು ಚಿಕ್ಕ ಬಟ್ಲೆತ್ಕೊಂಡು ಕೊತ್ತಂಬರಿ ಸೊಪ್ಪು ಕುದಿನ ತೊಳ್ಕೋಬೇಕು. ಇನ್ನೆಲ್ಲಮ್ಮ ನಮ್ದು ಶಿಂಟ್ಯಾಂಕು ಗಿಂಟ್ಯಾಂಕ್ ಇಲ್ಲಲ್ಲ, ಎಲ್ಲ ತೊಳ್ಕೊಳ್ಳೋದು ಬಟ್ಲಾಗ ಆಚೆ ಎತ್ಕೊಂಡೋಗಿ ಚೆಲ್ಲೋದು. ಎತ್ಕೊಂಡೋಗಿ ಚೆಲ್ಲೋದು. ಬಡವ್ರು ನಾವು. ಓ ಬಡವರೆಲ್ಲ ಹಿಂಗೆ ನಮ್ಮ ಮಾಡೋದು. ಜಾಸ್ತಿ ಬಡವಳು ಗೈಸ್, ಜಾಸ್ತಿ ಬಡವಳು ಗೊತ್ತಾ ನಿಂಗ? ಓಕೆ, ಬೇಗ ಬೇಗ ಬಂದು ಸ್ವಲ್ಪ ಎಲ್ಲ ಬೇಗ ಸ್ಟಾರ್ಟ್ ಮಾಡ್ಬೇಕು ಅಂತ ಕೋರ್ಕತಾ ಇದ್ದೀವಿ. ನಮ್ಮ ಐಫೋನ್ ಅಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ, ಸೊ ಆದಷ್ಟು ಬೇಗ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋಬೇಕು ಗೈಸ್. ಇವಾಗ ಎಷ್ಟು ಹಾಕೋಬೇಕು? 5 ಚಮಚ. 5 ಚಮಚ. ಬೇಗ ಬೇಗ ಕೈ ಆಡ್ಸು. ಓಹೋ, ನೀವು ಪರವಾಗಿಲ್ಲ 5 ಸ್ಪೂನು. 5 ಸ್ಪೂನ್ ಗೈಸ್. 6 ಹಾಕೊಂಡು ಕರೆಕ್ಟಾಗಿ. ಯಾವನಂತ ನಂಕ ಕನ್ನಡ ಗೈಸ್. ನಮ್ಮ ಅಮ್ಮನು ಅವಾಗ 5 ಚಮಚ ಅಂದ್ಲಿ, ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಲು.
ಕೊಸ್ರು ಕಳ್ಳಿ ಕೊಸ್ರು ಅದು. ಕುದುರಂತೆ. ಇವಾಗ ಕಾಯಿಲೆ ಎಣ್ಣೆ ಹೆಸರು ಬುಗ್ ನೋಡ್ತಾಳೋ. ಇವಾಗ ಗೈಸ್ ಇದು ಮಸಾಲ ಐಟಮು ಎಲ್ಲಾನು ಎಲೆ ಒಂದು ಅದು ಬರುತ್ತಲ್ಲ ಗೈಸ್ 10 ರೂಪಾಯಿದು, ಅದ್ನ ಎತ್ಕೊಳ್ರಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಅಮ್ಮನ್ ಬಿರಿಯಾನಿ ಮಾಡ್ತಾಳ ಅಂತ ಹೇಳಿದ್ರೆ ಗೈಸ್ ನಿಜವಾಗ್ಲೂ ಯಾವ ಬಿರಿಯಾನಿಗೂ ಕಮ್ಮಿ ಇರಲ್ಲ. ಅಂದ್ರೆ ಅನಾನಸ್ ಪೂವು, ಚಕ್ಕ. ಸರಿ ಸರಿ ಹಾಕು ಹಾಕು. ಒಂದು ಬಿರಿಯಾನಿ ಎಲೆ, 4 ಏಲಕ್ಕಿ. 4 ಏಲಕ್ಕಿ. ನಮ್ಮಮ್ಮ ನಿಧಾನಕ್ಕೆ ಹಾಕ್ತಾವಳೆ, ನೀವು ಬೇಗ ಬೇಗ ಹಾಕೊಳ್ರಿ ಗೈಸ್. ಪೆಟ್ಲೆ ಮಾಡ್ಕೋತಾ ಒಂದೇ ಮಾಡಲ್ಲ, ಮಾಡ್ಕೊಂಡೆ ಎಟ್ಲಾಯ್ತಂದಿ. ಈಗ ಕಸ್ತೂರಿ ಮೇತೆ ಹಾಕೊಳ್ರಿ. ಗ್ಯಾಸು ಈಯಲ್ಲಿ ಇಕ್ಕಬೇಕಂತೆ, ಅದ್ ಮಾಡಿದ್ರು ಪರವಾಗಿಲ್ಲ. ಇವಾಗ ಬುದ್ಧಿವಂತಕ್ಕೆ ಏಲಕ್ಕಿ. ನೆಕ್ಸ್ಟ್ ವೆಜಿಟೇಬಲ್ಸ್ ಈರುಳ್ಳಿ ಮತ್ತೆ ಬರೀ ಈರುಳ್ಳಿ ಅಷ್ಟೇ. ಸೂಚಿಸ್ಕೊಂಡ ಉಂಡು ಪಕ್ಕದಲ್ಲಿ ಆನಿಯನ್ನ ಅಂದ್ರೆ ಈರುಳ್ಳಿ ಗೈಸ್, ಟಮಾಟ ಮತ್ತೆ ಈರುಳ್ಳಿ, ಟಮಾಟ ಮತ್ತೆ ಗರಂ ಮಸಾಲ ಎಲ್ಲನೂ ಹಾಕಿ ಪುದೀನ ಕೊತ್ತಂಬರಿ ಬೇಗ ಬೇಗ. ಮತ್ತೆ ಒಂದು ಸ್ಲೈಸ್ ಆಫ್ ನಿಂಬೆಹಣ್ಣು ಗೈಸ್. ಈ ಸ್ಟೋರೇಜ್ ಫುಲ್ ಆಗಿತ್ತು ಅಂತ ನಾನು ಡಿಲೀಟ್ ಮಾಡಕ್ ಹೋಗಿದ್ದೆ, ನಮ್ಮ ಅಮ್ಮ ಗ್ಯಾಪಲ್ ಮಾಡಕ್ ಬಿಟ್ಟವಳೆ ಗೈಸ್. ಅಕ್ಕಿನ ನೆನೆ ಇಟ್ಕೊಂಡಿರ್ಬೇಕ ಕಡಿಕ ತಾನೇ. ನಾವ್ ಅಮ್ಮನೇನು ಹೇಳೋದೇ ಇಲ್ಲ ಗೈಸ್, ಕರೆಕ್ಟ್ ಆಗಿ ಸುಮ್ನೆ ಮಾಡ್ತಾ ಅವಳೆ ಬ್ಲೈಂಡ್ ಆಗಿ, ಏನು ಹೇಳ್ಕೊಡ್ತಾನೆ ಇಲ್ಲ. ಒಂದ್ 20 ನಿಮಿಷ ನೆನ್ಸ್ಕೋಬೇಕು ಅಕ್ಕಿ. ನಾನ್ ಕೇಳಿದ್ಮೇಲೆ ಹೇಳ್ಕೊಡೋದು. ಬಾಸುಮತಿ ಅಕ್ಕಿ ನಿಮ್ ಮನೆಗೆ ಯಾವ್ದೈತೆ ಅದ್ ಹಾಕಲ್ರಿ. ನಮ್ಮಮ್ಮನ್ ಮಾಡೋ ಬಿರಿಯಾನಿ ಹೆಂಗಿರ್ತೈತಿ ಅಂತ ಹೇಳಿದ್ರೆ, ಅವಾಗ ಏನ್ ಮಾಡ್ತದ್ನಲ್ಲ, ಹೊಸಕೋಟೆ ಬಿರಿಯಾನಿಗೂ ಕಾಂಪಿಟೇಷನ್ ಕೊಡ್ತೈತಿ ಗೈಸ್, ಅಷ್ಟ್ ಚೆನ್ನಾಗಿರ್ತೈತಿ ಬಿರಿಯಾನಿದಲ್ಲೇ ನಂಬರ್ 1 ನಮ್ಮಮ್ಮ, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ. ಏನು ಒಂದೇ ತರದ್ ಬಿರಿಯಾನಿ ಮಾಡಲ್ಲ ಗೈಸ್, ಯಾವಾಗ್ಲೂ ಒಂದೊಂದ್ಸರಿ ಒಂದೊಂದ್ ಬಿರಿಯಾನಿ ಮಾಡ್ತಾಳೆ. ಬಾಸುಮತಿ ತಂದು ಕೊಟ್ರೆ ಅದ್ರ ಒಂಥರ ಮಾಡ್ತಾಳೆ, ಮೊಸರು ಇದ್ರೆ ಅದ್ರ ಒಂಥರ ಮಾಡ್ತಾಳೆ, ನಾರ್ಮಲ್ ಅಕ್ಕಿ ಅಂದ್ರೆ ಅದ್ರ ಒಂಥರ ಇರ್ತೈತಿ. ಟೇಸ್ಟ್ ಡಿಫ್ರೆಂಟ್, ಅಕ್ಕಿಗೆ ತಕ್ಕನಾಗ ಇರ್ತೈತಿ. ಏನೇನ್ ಹೇಳಮ್ಮ? ಏನೋ ಹೇಳುದ, ಚಿಕನ್ ಹಾಕ್ತಾ ಇದೀನಿ, ಮ್ಯಾಗ್ನೆಟ್ ಮಾಡಿರೋದ. ಏನ್ ಮಾಡಿರೋದ? ಮ್ಯಾಗ್ನೆಟ್ ಮ್ಯಾಗ್ನೆಟ್ ಒಂದ್ ನಟ್ಟು. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಳ್ರಿ. ಇದನ್ನ ನೋಡ್ಕೊಳ್ರಿ, ನೋಡ್ರಿ ಚೆನ್ನಾಗಿ. ನನ್ ನೇಮ್ ರೆಡಿ ಸೇರ್ಕೊಂಡು ಮಗ ಕಾಣಿಸ್ತಾ ಇಲ್ಲಮ್ಮ ತಾಯಿ. ನಂಕ ನನ್ ತಂಗಿಕ ಇಬ್ರಿಗೂ ಒಂದೇ ಕೂರ್ಲು ಗೈಸ್, ಗುಂಗುರು ಕೂರ್ಗಳು. ನಮ್ ಫುಲ್ ಸ್ಟ್ರೈಟ್ ಗೈಸ್ ಕೂರ್ಲು. ಇವ್ರ ಕುಟುಂಬದಲ್ಲಿ ಯಾರಿಗೂ ಇಲ್ಲ ಗೈಸ್ ಅಂತ ಕೂರ್ಲು ನನ್ ಕೊಟ್ಟೈತಿ. ಇವಾಗ ಇದು ಆಕ್ಚುಲಿ ನಮ್ಗ ಫುಲ್ ಉದ್ದ ಇತ್ತು ಗೈಸ್ ಕೂರ್ಲು. ನಮ್ಮಮ್ಮನು 10th ನಮ್ಮಮ್ಮನ್ ನೋಡ್ಕೊಂಡ ಗಂಟನು ಕೂರ್ಲು ಉದ್ದನೇ ಇತ್ತು, ಫುಲ್ಲು ಅಂಡೆಗಾಳಕ್ ಬರೋದು. PUC ಹೋಗಿ ಎಣ್ಣೆ ಇಕ್ತೀರ ಫುಲ್ಲು ಉದ್ರೋಗ್ಬಿಟ್ರು ಎಲ್ಲ ಕೂರ್ಗಳೆಲ್ಲ. ನಮ್ಮಮ್ಮನ ಸ್ಟಾರ್ಟಿಂಗ್ ಅಲ್ಲಿ ಉಗಿಯೋಳು ಕೂರ್ಗ ಸೊರ್ರೆ ಉದ್ದಾಳ ಗೈಸ್. ಇವಾಗ ಕಟ್ ಮಾಡ್ತಾ ಬಂದ್ಬಿಟ್ಟಿದೀವಿ, ಏನೋ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಗುಂಡೋಡ್ಸ್ಬಿಡೋದೆ. ಏನ್ ಮಾತಾಡ್ಬೇಕಮ್ಮ, ನೀನ್ ಸುಮ್ನೆ ಇದ್ರೆ ಆಗಲ್ಲ. ಉಪ್ಪು ಹಾಕ್ತಾ ಇದ್ದೀನಿ ಇನ್ನು ಅಷ್ಟೇ. ಉಪ್ಪು ಹಾಕ್ಬಿಟ್ಟು ಒಂದ್ ಇಜಲು. ಈಗ ನಮ್ಮ ಅಮ್ಮನ ಹೆಂಗೆ ಅಂತ ಹೇಳಿದ್ರೆ, ನಾನು ಸುಮ್ನೆ ಕುತ್ಕೊಂಡಿದ್ರೆ ವಿಡಿಯೋ ಮಾಡ ಬಾ ಅಂತಾಳೆ. ವಿಡಿಯೋ ಮಾಡಕ್ ಬಂದು ಏನು ಮಾತಾಡಲ್ಲ, ಒಳ್ಳೆ ಮೂಗ ಮುಂತರ ಮಾತಾಡ್ತಾಳೆ. ಅದ್ ಹೇಳ್ಬೇಕು, ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೊಳ್ರಿ ಹಾಕ್ಬಿಟ್ಟು ಕಲಸಿ ಇನ್ನು ಜಾಸ್ತಿ ಟ್ರೈನಿಂಗ್ ಕೊಡ್ಬೇಕು ಗೈಸ್ ನಮ್ಮ ಅಮ್ಮಂಗ. ಉಪ್ಪು ಹಾಕಿ ಕಲಸಿ ಆಮೇಲೆ ವಿಜಿಲ್ ಹಾಕಿ ಒಂದ್ ಇಗಿಲ್ಕ ಕೂಗಿಸ್ಕೋಬೇಕು. ಸರಿ, ಅದನ್ನ 20 ನಿಮಿಷ ಆಗಿರೋ ಅಕ್ಕಿನ, ನೆನ್ಸಿಕ್ಕಿರೋ ಅಕ್ಕಿನ
ಇಂದ ಮುಚ್ಚಲಮ್ಮ ನಮ್ಮಮ್ಮ ಫುಲ್ ಗೈಸ್. లేదమ్మా ముచ్చింది అతో వెనకడ సుడి సెట్టింగ్ ಓಕೆ ಓಕೆ. ನಮ್ ಕುಕ್ಕರ್ಕ ಇದಿಲ್ಲ ಗೈಸ್, ಕೈ ಇಲ್ಲ. ఇప్పుడు ಹ್ಮ್ ಒಂದು ಸ್ಪೂನು ಖಾರ, ನೀವು ಖಾರ ಬೇಕಲ್ಲ, ಖಾರ ಹಾಕ್ಬಿಡ್ತೀನಿ. ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಲೈಟಾಗಿ ನಿಮ್ಕ ಒಂದು ಸ್ಪೂನು ಖಾರದ ಪುಡಿ. ಥ್ಯಾಂಕ್ ಯು. ಇವಾಗ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಕ್ಕೋದು ಅಷ್ಟೇ, ಒಂದು ಇಜಿಲು. ಪಕ್ಕದಲ್ಲಿ ಕಬಾಬ್ ಕಲ್ಸ್ಕೋಬೇಕು. ಬಂದು ಕರ್ಕೊಂಡ್ಬೇಕು, ಹರ್ಕೋಬೇಕಂದ್ರೆ ಬಿಡಿಸ್ಕೊಂಡ್ ಬರ್ಬೇಕಿರು 2 ನಿಮಿಷ. ಓಕೆ ಗೈಸ್. ಬಿಡಿಸ್ಕೊಸ್ನಾ? ನಮ್ಮಮ್ಮ ಕಬಾಬ್ಕ ಏನೇನ್ ಬೇಕು ಅಂತ ಎಲ್ಲ ಎತ್ಕೊಬರ್ತಾರೆ. ನಮ್ಕ ಕಬಾಬ್ಕ ಸಂಬಂಧ ಇಲ್ಲ ಗೈಸ್, ನಮಗ್ ಬಿರಿಯಾನಿ ಮಾತ್ರ ಬೇಕಾಗಿರೋದು. ಎಂತ 20 ನಿಮಿಷ ಇದ್ದ ನಮ್ಮಮ್ಮಗ್ ನಮ್ಮಂತ ಉದ್ಗಿರೋ ಮಕ್ಳು ಇಲ್ದಿದೆ. ನಮ್ಮಮ್ಮ ನೀನ ಬಿಡೋಡ ಪಾಪ. ಗೈಸ್ ಇವಾಗ ಒಂದ್ ಪಾತ್ರೆಯಲ್ಲಿ ಪಕ್ಕದಲ್ಲಿ ನೀರ್ ಕಾಯಿಸ್ತಾವ್ರೆ, ಬಿಸಿನೀರು. ಬಿಸಿನೀರು. ಏನ್ ಬಿರಿಯಾನಿ ಮಾಡ್ತಾ ಇರೋದು? ದಮ್ ಬಿರಿಯಾನಿ. ಅದ ಹೆಂಗೆ? ಕೆಳಗಡೆ ಚಿಕನ್ ಮೇಲ್ಗಡೆ ರೈಸು ಹಂಗೆ? ನಮ್ಮಮ್ಮ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡ್ತಾಳೆ ಗೈಸ್, ನಂಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗಿದ್ದು. ಓಕೆ, ಇವಾಗ ನಮ್ಮಮ್ಮನು ಕಬಾಬ್ಗೆ ಏನೇನ್ ಬೇಕು ಅಂತ ಬಿಡಿಸ್ಕೊಳಕ್ ಹೋಗ್ತಾಳೆ, ಆಮೇಲೆ ತೋರಿಸ್ತೀನಿ ರೀ. ಗ್ಯಾಪಲ್ಲಿ ಕಬಾಬ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಸೊ ಇದನ್ನೆಲ್ಲ ಫುಲ್ ಪೇಸ್ಟ್ ಮಾಡ್ಕೊಂಡು ಕಬಾಬ್ ಕಲಿಸ್ಬೇಕು. ಚಲೋ. ಪೇಸ್ಟ್ ಮಾಡ್ಕೊಂಡು ಇದು ಕಬಾಬ್ಗೆ ಕಲ್ಸ್ಕೋಬೇಕು. ಅಮ್ಮ ಕಬಾಬ್ ಪೌಡ್ರು, ಕಬಾಬ್ ಕನ್ನಡ ಮಾತಾಡಿ ಮೇಡಮ್. ಇದು ಕಬಾಬ್ ಪೌಡ್ರು ಗೈಸ್. ಯಾವ್ದಿದು? ಚಿಕನ್ ಕಬಾಬ್ ಮಸಾಲ. ಇಲ್ಲಿ ಒಂದಾಗೋಗೈತೆ ಇಷ್ಟ. ಇಂತ ಎಸ್ಕೊಂಡ ನೋಡು ಪುಟ್ನು ಶುಭ್ರ. ಬಿರಿಯಾನಿ ಕಬಾಬ್ ಪೌಡ್ರು ಅಷ್ಟೇ ಸಾಕ? ಓ ಸಾಕು. ಅರ್ಧ ಕೆಜಿಗೆ ಹಿಂಗೆ ಅಂತ. ಅರ್ಧ ಕೆಜಿಗೆ ಇಷ್ಟು ಕಾರ್ನ್ಫ್ಲವರ್ ಎತ್ಕೊಂಬ ಹೋಗು. ಕಬಾಬಕ್ ಮೊಸರು ಹಾಕ್ತಾರ? ಮೊಸರು ಹಾಕ್ತಾರ? ನಂಗಂತೂ ಗೊತ್ತಿಲ್ಲ. ನಿಮ್ ಗೈಸ್ ಕಮೆಂಟ್ಸ್ ಅಲ್ಲಿ ಕನ್ಫರ್ಮ್ ಮಾಡ್ರಿ ಹಾಕ್ತಾರ ಇಲ್ಲ ಅಂತ. ಯಾಕೋ ಏನೇನೋ ಆಗ್ತಾವ್ರೆ ಅನ್ಸ್ತೈತೆ. ಸುಮಗ ಕಾರ್ನ್ಫ್ಲವರ್ ಲೇದು ಸಾಯಿಸ್ತವ್ರೆ ಅಮ್ಮ ಮಗಳಿಬ್ರು ಸೇರಿಸ್ಕೊಂಡು. ನಾನು ಸೀರುವ ಕಾರ್ನ್ಫ್ಲವರ್ ಇಷ್ಟು ಖಾರದ ಪುಡಿ ಚೆಲ್ಲಾಕ್ಬಿಟ್ಟಿ ಗೈಸ್, ಬಂದು ಕ್ಲೀನ್ ಮಾಡ್ಬೇಕು. ಇದು ಎಳ್ಳು ಗೈಸ್, ಬಿಳಿ ಎಳ್ಳು ಮತ್ತೆ ಇದು ಕಾರ್ನ್ಫ್ಲವರು. ಈಗ ಇದು ಹೋಮ್ ಮೇಡ್ ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಪೇಪರ್ ಪೌಡ್ರ್ ಅಂತೆ. ಓಕೆ, ಬೇಗ ಜಾಸ್ಕೊಂಡು ಬಿರಿಯಾನಿ ಎತ್ಬಿಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ ಗೈಸ್. ಓಕೆ ಗೈಸ್, ಕಾರ್ನ್ಫ್ಲವರ್ ಮತ್ತೆ ಎಳ್ಳು ಹುಡ್ಕ ಅದೇಸ್ಕೊಂಡಿದೆ. ಊಡೆ ಎಸೆದು ಕಲ್ಪಿಡಾಗಿಲ್ಲ. ಒಂದು ಮಕ್ರಿ ಎಳ್ಳು ಹಾಕಳ್ರಿ. ಒಂದ್ ಮಕ್ರಿ ಎಳ್ಳು ಹಾಕಬಿಟ್ಟು ಅದೇ ಈ ಕಡೆ ಕಬಾಬ್ ಪೌಡ್ರ್ ಪ್ಯಾಕೆಟ್. ನನಗೆ ಬಾರಿ ನಮ್ಮ ಅಮ್ಮನ ಅಡುಗೆ ಮಾಡ್ತಾ ಇರೋದು ಹಂಗೆ ಇರ್ಲಿ ಗೈಸ್. ಇರೋ ಬರೋ ಕೆಲಸ ಎಲ್ಲ ನಾ ಕೈಗೆ ಮಾಡಿಸ್ತಾವಳೆ. ಇರೋ ಬರೋ ಕೆಲಸ ಅಂತ ಹೇಳಿದ್ರೆ ಲೈಕ್ ಏನ್ ಬೇಕು ಅಂತ ಹೇಳಿದ್ರೆ ಎಲ್ಲ ಇಟ್ಕೊಂಡು ಮಾಡ್ಕೋಬೇಕು ಗೈಸ್. ಹಿಂಗೆ ಹೋಗ್ಬಿಟ್ಟು ಮಾಡ್ತಾವ್ರೆ, ಅದು ಎತ್ಕೊಬೋಗು, ಇದು ಎತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರೆ ಹೆಂಗಿರ್ತೈತಿ ಹೇಳಿ ಗೈಸ್. ಹೇಳಿ ಗೈಸ್, ನಂಗೆ ಕಂಟೆಂಟ್ ಬೇಕು ಅಂತ ನಾನು ಹೋದ್ರೆ ನಂಗೆ ಇದು ಗೈಸ್. ಇವಾಗ ಇದು ನಾವು ಚೆಲ್ಲಿರೋ ಖಾರದ ಪುಡಿನ ಸ್ವಲ್ಪ ಗೈಸ್, ಖಾರದ ಪುಡಿ ಅಲ್ಲ ಇದು ಸಾಂಬಾರ್ ಪುಡಿ. ಸೊ ಇಲ್ಲಿ ತೊಳಿಕೋಣ, ಆಮೇಲೆ ಬಂದು ಎತ್ತಾಕ್ಬೇಕು. ಇಲ್ಲಾಂದ್ರೆ ಇದು ನೋಡೋಣ ಅಂದ್ರೆ ನಮ್ಮ ಅವನ ಪರ್ಕೆ ಇದೇ ಪರ್ಕೆ ತಗೊಂಡು ಹೊಡೆಯಿರ್ತಾಳೆ. ಸುಮ್ಮನೆ ಯಾಕೆ ತಕ್ಕೊಳ್ಳೋಣ.
ಇದನ್ನ ಬಿಸಾಕ್ಬೇಕು. ನೋಡಿ ಪಕ್ಕದ ಹೇಳ್ಕೊಂಡವ್ರು ಹೊಸ್ನೆ ನನಗೆ ಬಂದಿರೋ ಕಷ್ಟ ಇನ್ನು ಯಾರಿಗೂ ಬರಬಾರ್ದು ಪ್ಲೀಸ್. ಹೊಡೆದು ಓಕೆ. ಸೊ ಇದು ಅಕ್ಕಿನ 70% ಬೇಯಿಸ್ಕೋಬೇಕು. ಓಕೆ ಕುತ್ಕೊಳ್ಳಿ. ಕುತ್ಕೊಳ್ಳೋ ಅದೈತಿ ಶಾಡ. ಚಿಕನ್ ಅಲ್ಲೇ ಇಟ್ಬಿಟ್ಟು ಅಕ್ಕಿ ಎಷ್ಟು ಬಂದೈತೆ ಅಂತ ನೋಡ್ಕೊಂಡು ಸ್ವಲ್ಪ ಚಿಕನ್ ಈಚೆಗೆ ತಕೊಂಡು ಇವಾಗ ಅದ್ರಲ್ಲಿ ಕುಮ್ಮರ್ಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಇವಾಗ ಮಿಕ್ಕಿರೋ ಚಿಕನ್ ಅದ್ರ ಮೇಲೆ ಹಾಕ್ತಾ ಇರಲ್ಲ ಗೊತ್ತಿಲ್ಲ, ಮಾಡೋಣ. ನೋಡಿ ಅದನ್ನ ಇನ್ನೊಂದು ಕೂಗಿಸ್ತಾರೆ ಗೈಸ್. ಕರೆಕ್ಟ್. ಎರಗಡ್ಲು ಅಟ್ಲೈತಿ ಈರುಳ್ಳಿ, ಫ್ರೈಡ್ ಆನಿಯನ್ಸ್ನ ಹಾಕಬೇಕು. ಮತ್ತೆ ಅದ್ರ ಮೇಲೆ ಚಿಕನ್ ಹಾಕಬೇಕು. ಅಯ್ಯೋ ಈ ಸಾಮಾನುಗಳು ಬಿದ್ದವೆಲ್ಲ ನಾನೇ ಉಜ್ಜಬೇಕು. ರೋಸ್ಟ್ చేసుకొని ఎరగడ్డలని పెట్టిడిసి ರೋಸ್ಟ್ ಮಾಡ್ಕೊಂಡಿರೋ ಈರುಳ್ಳಿನ ಅದ್ರ ಮೇಲೆ ಹಾಕ್ಬಿಟ್ಟು ಇವಾಗ ಮತ್ತೆ ಏನಿಲ್ಲ ನೋಡಿ ಗೈಸ್, ಹಿಂಗೆ ಗ್ಯಾಸ್ನ ವೇಸ್ಟ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿ ನೀವೇನೇನೋ ಅನ್ನಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಕಬಾಬ್ ಕಲರ್ ಹಾಕಲ್ಲ ಗೈಸ್, ಫುಲ್ ನ್ಯಾಚುರಲ್ ಆಗಿ ಮಾಡ್ತೀರಿ. ಕರ್ಬೇವಿನ ಸೊಪ್ಪು ಗೈಸ್, ನಮ್ದೇ ಗಿಡದಲ್ಲಿ ಹುಟ್ಟಿರೋ ಕರ್ಬೇವಿನ ಸೊಪ್ಪನ್ನ ತಕೊಂಡು ಹಾಕ್ಬೇಕು. ಏನಕ್ಕ ಕಬಾಬ್ಕ. ಮತ್ತೆ ಇದು ನೋಡಿ ಗೈಸ್, ನಾನು ಬೆಳಗ್ಗೆ ಕಷ್ಟಪಟ್ಟು ಮಾಡಿರೋದು ಟೊಮೆಟೊ ಗೊಜ್ಜು. ವೇಸ್ಟ್ ಒಟ್ಟಿ పెట్టేదిరా అత ఉండాలి పొడి లేదా ಕಟ್ಟಿ ಮಾಡಿ ಹಾಕೋಬೇಕು ಗೈಸ್. ಅಷ್ಟೇ ಗೈಸ್, ನಮ್ ಕೆಲ್ಸ ಆಗೈತಿನ್ನ. ನಮ್ಮ ಅಮ್ಮನ ಕಬಾಬ್ ಕಲ್ಸ್ಕೊಂಡು ಅದನ್ನ ಕಬಾಬ್ ಮಾಡ್ಕೊಂತಾಳಂತೆ. ಇವತ್ತು ಕಲರ್ ಹಾಕ್ಸಿಲ್ಲ, ಬೇಡ ಕಲರ್. ನಮ್ಮಮ್ಮ ಬಿರಿಯಾನಿ ಲಾಸ್ಟ್ ಅದನ್ನ ಇನ್ನೊಂದು ವಿಜಿಲ್ ಹಾಕಿದ್ರೆ ಕೇಳ್ಕತ್ತಮ್ ದಕ್ಕನ್ ಬಂದು ಪ್ರಿಪೇರ್ ಗೈಸ್. ತಿನ್ಬೇಕಾದ್ರೆ ಸಿಗುವ, ವೇಟ್ ಮಾಡಿ. ನಮ್ಮಮ್ಮ ಒಂದು ಬ್ಯಾಚ್ ಕಬಾಬ್ ಹಾಕೈತೆ ಗೈಸ್, ಅದು ಆಲ್ರೆಡಿ ಎಲ್ಲರೂ ಹೊಟ್ಟೆ ಮೇಲೆ ತಗೋಯ್ತು. ಸೊ ಸೆಕೆಂಡ್ ಬ್ಯಾಚ್ ಕಬಾಬ್ ಮಕ್ಕಳು ಉಪ್ಪಲ್ಲ ಆಡೆ నేను ఎత్తుకుంటాను కొంచెం లెగ్ పీస్ బాగా వచ్చింది మరి ఇంకా తినండి. గట్లా ఇంకా ఎత్తుకొని కిందకి ఒక సైడ్ లో పీసులు ఎత్తి ఇట్లా వేసుకొని తినాలి. నిజమా కానీ కలిసేది కదా, అంతే అంతానమ్మా. అట్లా ఇట్లా ఎత్తి ఇట్లా వేసా నాకేం మేడము పీసులు వేసుకుంటే యాదొచ్చేలే. నేను ఫుల్ ఇట్లా కలిపలేదు, అట్లా చేయకూడదు. ఇప్పుడు నా తట్లా ఉందిగా తెల్లను ఇది అక్కడ పక్క పెట్టలే అంతా కలేదు మరి. ఇట్లా ఒకరిలో ఇట్లా ఎత్తుకోదా మరి టేస్ట్ కూడా మావిడ ఎట్లా నువ్వు ಸುಯ್ಯಕುಂದು ನಿಮಗೆ నాకు ಸಖತ್ ఉంది. ನಾವ್ ಅಮ್ಮನ್ಕ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಅಲ್ಲ ನಾವ್ ಅಮ್ಮಕ್ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಒಂದ್ ಹೋಟ್ಲಿಕ್ಕಮ್ಮ ಹೋಟ್ಲಾಗ ನಾವ್ ಕೆಲಸ ಮಾಡ್ತೀವಿ ಅಂತ. ಆದ್ರೆ ಅಮ್ಮನ್ ಕೇಳೋದೇ ಇಲ್ಲ ಅಂತ. ಮಿಸಿಪೆ ತಿನ್ನಿದೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಟೇಕ್ ಕೇರ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫಾಲೋ ಮಾಡ್ಕೊಂಡೋಗಿ.